ಆ್ಯಕ್ಚುಲಿ ಏನು ಗೊತ್ತಾಗೈತೆ, ಈಗ ನಾವು ಕ್ಯಾಂಪ್ ಮಾಡಬೇಕಂತ ಅಂದ್ಕೊಂಡಿದ್ವಲ್ಲ, ಆ್ಯಕ್ಚುಲಿ ಇದು ಪರ್ಫೆಕ್ಟ್ ಲೊಕೇಶನ್ ಆಗೈತೆ. ಬಟ್ ಹೆವಿ ಮಳೆ ಅಣ್ಣ. ಟಾಪ್ ವ್ಯೂ ಸಖತ್ತಾಗೈತಿ. ಇಲ್ಲಿ ಟ್ರಕ್ಕಿಂಗ್ ಮಾಡಿ 3+3 ಇರುತ್ತೆ, ಹೋಗಿ ಟ್ರಕ್ಕಿಂಗ್ ಮಾಡಿ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಇವತ್ತಿನ ನಮ್ಮ ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು ಹೊಸಳ್ಳಿ ಬೆಟ್ಟದ ಟ್ರಕ್ಕಿಂಗಿಂದ. ಇದು ಸಕಲೇಶ್ಪುರದಿಂದ ಜಸ್ಟ್ 20 ಕಿಲೋಮೀಟರ್ಸ್ ಐತೆ. ಇದು ಏನಪ್ಪ ಅಂತಂತಂದರೆ ಇಲ್ಲಿ ನೋಡ್ರಿ, ಏನಂತಂತಂದರೆ ಸೀನು ಅಲ್ಲಿ ನೋಡ್ರಿ, ನಾವೆಲ್ಲ ಅಲ್ಲಿ ಹರಿಶಾಲ ಐತೆ, ನಾವೆಲ್ಲ ರೈನ್ ಕೋಟ್ ಹಾಕೊಂಡಿದ್ದೀವಿ. ಬಟ್ ಇವು ಅಣ್ಣ ತಗೊಂಡಿರೋದನ್ನ ಕಳ್ಕೊಂಬಂದೈತೆ, ಎಲ್ಲಿಟ್ಟೈತೆ ಅನ್ನೋದೇ ಗೊತ್ತಿಲ್ಲ, ಜವಾಬ್ದಾರಿ ಇಲ್ಲ ಅರುಣನಿಗೆ. ಏನಣ್ಣ ಹಾಂ ಎಲ್ಲಿಟ್ಟಿದ್ದೆ? ಇವರೊಬ್ರು ರೈನ್ ಕೋಟ್ನ ಕಳ್ಕೊಂಡವ್ರು. ಇನ್ನೊಂದು ಭಯ ಆಗೈತೆ, ಮೈಕ್ ಬೇರೆ ಮಳೆ ಬರ್ತೈತೆ, ಎಲ್ಲಿ ನೀರು ಗೀರೋಗಿ ಡಿಸ್ಕನೆಕ್ಟ್ ಆದರೆ ಹಾಂ ಇದೆಲ್ಲ ಸುಮ್ಮನೆ ಇರೋಣ, ಡಿಸ್ಕನೆಕ್ಟ್ ಆದರೆ ಕಷ್ಟ. ಸೊ ಹಂಗಾಗಿ ನೋಡ್ರಿ ಇಲ್ಲಿದೆ. ಇವಾಗ ಇನ್ನೂ ಸ್ಟಾರ್ಟಿಂಗ್ ಪಾಯಿಂಟ್ ಇನ್ನೂ ಅಲ್ಲಿ ದೂರ ಐತೆ. ಅರುಣ್ ಬಾಯ್, ಹರೀಶ್ ಅಣ್ಣ ಸ್ಟಾರ್ಟ್ ಮಾಡಬೇಕು. ಇನ್ನೂ ಸ್ವಲ್ಪ ದೂರ ಐತೆ ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್. ಅಲ್ಲಿ ಹೋಗಲ್ಲೇ ಕಾರ್ ನಿಲ್ಲಿಸಿ ಸ್ವಲ್ಪ ದೂರ ಅಲ್ಲೇ ನಡ್ಕೊಂಬಂದುಬಿಡ್ತೀವಿ. ಗೊತ್ತಾಗೈತೆ, ಈಗ ನಾವು ಕ್ಯಾಂಪ್ ಮಾಡ್ಬೇಕಂತ ಅಂದ್ಕೊಂಡಿದ್ವಲ್ಲ, ಆ್ಯಕ್ಚುಲಿ ಇದು ಪರ್ಫೆಕ್ಟ್ ಲೊಕೇಶನ್ ಆಗೈತೆ. ಬಟ್ ಹೆವಿ ಮಳೆ ಅಣ್ಣ. ನಾವು ಇಲ್ಲಿ ಕ್ಯಾಂಪ್ ಹಾಕ್ಬೋದಿತ್ತು ಏನಣ್ಣ ಹರೀಶ್ ಅಣ್ಣ? ಹಾಕ್ಬೋದಿತ್ತು, ಆದರೆ ಹೆವಿ ಮಳೆ ಇತ್ತು. 2 ದಿವಸ ಅಲ್ಲೂ ಅಷ್ಟೇ, ಕವಲೆದುರ್ಗದ ಹತ್ರ ಅಲ್ಲಿ ಹಾಕೋಣ ಅಂದ್ಕೊಂಡ್ವಿ, ಅಲ್ಲೂ ಆಗಲಿಲ್ಲ, ಅಲ್ಲಿ ಹೆವಿ ಮಳೆ ಇತ್ತು. ಬಟ್ ಇದು ಪರ್ಫೆಕ್ಟ್ ಲೊಕೇಶನ್ ಬೇಕು ನೋಡ್ರಿ, ಏನು ಸೈಕಾಗೈತೆ ವೆದರು. ಇಲ್ಲಿ ಹಾಕ್ಬೋದಿತ್ತು, ಬಟ್ ಇಲ್ಲೂ ಹಂಗೆ ಮಳೆ ಹೊಡಿತೈತೆ ನಿಲ್ಲಿಸ್ತೈತೆ. ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಹಂಗೆ ಅಣ್ಣ ಹಂಗೆ ಹೋಗೋದಿರೋದು. ಇಲ್ಲಿ ಯಾಕೋ ಗೇಟ್ ಕ್ಲೋಸ್ ಮಾಡೋರೆ, ಏನು ಎಂಟ್ರಿ ಐತೋ ಇಲ್ಲೋ ಗೊತ್ತಾಯ್ತಿಲ್ಲ. ಇಲ್ಲಿ ಆಫೀಸ್ ಐತೆ, ಆಫೀಸಲ್ಲೂ ಯಾರು ಇಲ್ಲ. ಹಾಂ ಎಂಟ್ರಿ ಐತೋ ಎಲ್ಲೋ ಗೊತ್ತಾಯ್ತಿಲ್ಲ ಗೈಸ್, ಗೇಟ್ ಕ್ಲೋಸ್ ಮಾಡೋರೆ. ಆಗ ನೋಡಿ ಫುಲ್ ಡೌನ್ ಆಗೈತೆ. ಇನ್ನು ಪೀಕ್ ಪಾಯಿಂಟ್ ಒಳಗೆ ಸೈಕಾಗಿರುತ್ತೆ. ಬರ್ರಿ ತೋರಿಸ್ತೀನಿ, ಬನ್ನಿ ಹೋಗೋದ. ಇವಾಗ ಸ್ಟಾರ್ಟ್ ಬೇಕು. ಇಲ್ಲಿ ಯಾರು ಆಫೀಸರೇ ಇಲ್ಲ ಇನ್ಫಾರ್ಮೇಷನಿಗೋಸ್ಕರ, ಓಪನ್ ಐತೋ ಇಲ್ಲ ಅಂತ. ಅದು ಬೇರೆ ಕ್ಲೋಸ್ ಆಗೈತೆ. ಅಲ್ಲಿ ಐತೆ ಬಟ್ ಅಲ್ಲಿ ಯಾರು ಇಲ್ಲ ಅನಿಸ್ತದೆ. ಇಲ್ಲಿ ತನಕ ಬಂದುಬಿಟ್ಟಿದ್ದೀವಿ ಆಲ್ರೆಡಿ. ಟಾಪ್ ವ್ಯೂ ಸಖತ್ತಾಗೈತಿ. ಇಲ್ಲಿ ಟ್ರಕ್ಕಿಂಗ್ ಮಾಡಿ 3+3 ಇರುತ್ತೆ, ಹೋಗಿ ಟ್ರಕ್ಕಿಂಗ್ ಮಾಡಿ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಇಲ್ಲ ಅದೇನ ಕೇಳಕ್ಕೆ ಹೋಯ್ತವ್ರೆ, ಇನ್ನೂ ಕೇಳೋದ, ಹೋಗ್ಲೇಬೇಕು ಅಲ್ಲಿಗೆ. ಕೇಳಕ್ಕೆ ಹೋಯ್ತವ್ರೆ ಅದೇನ. ಇಲ್ಲೂ ನೋಡಿದರೆ ಯಾರೂ ಇಲ್ಲ ಅನ್ಸ್ತದೆ. ಏನು ಚೇರ್ ಎಲ್ಲ ದಬಾಕೊಂಡು ಒಬ್ಬರು ಇಲ್ಲ, ಇಲ್ಲಿ ಒಬ್ಬರು ಇಲ್ಲ ಗೈಸ್. ಯಾರನ್ನಾದ್ರೂ ಕೇಳೋಣ ಅಂತಂದ್ರಿ ಅಣ್ಣ, ಇಲ್ಲಿ ಯಾರು ಇಲ್ಲ ಅಣ್ಣ, ಇಲ್ಲಿ ಯಾರು ಇಲ್ಲ ಗೈಸ್. ಏನು ಹೋಗ್ಬೇಕು ಬೇಡವೋ ಏನು ಇನ್ಫಾರ್ಮೇಷನೇ ಇಲ್ಲ ನೋಡಿ. ಅಲ್ಲಿ ಇವಾಗ ಯಾವುದೋ ಒಂದು ವೆಹಿಕಲ್ ಬರ್ತೈತೆ, ಮೇ ಬಿ ಇವರು ಇಲ್ಲಿರೋರು ಆಫೀಸರೋ ಏನೋ ಗೊತ್ತಿಲ್ಲ, ಕೇಳೋಣ. ಮೇ ಬಿ ಅವರು ಟೂರಿಸ್ಟೇ ಅನಿಸ್ತದೆ, ಯಾರು ಅಂತ ಗೊತ್ತಿಲ್ಲ, ಟೂರಿಸ್ಟೇ ಇರಬೇಕು. ಹಾಂ ಎಸ್ ಟೂರಿಸ್ಟೇ ಇವರು. ಇಲ್ಲಿ ಓಪನ್ ಇಲ್ಲ, ಹೆಂಗೋಯ್ತಾರೋ ಏನೋ ಗೊತ್ತಿಲ್ಲ ಗೈಸ್. ಇಲ್ಲಿ ಯಾರು ಇನ್ಫಾರ್ಮೇಷನ್ನೇ ಹೇಳೋರು ಯಾರು ಇಲ್ಲ. ಇಲ್ಲಿ ಒಬ್ರು ಆಫೀಸರ್ ಆದರೆ ಇರಬೇಕು, ಇದ್ದರೆ ಇಲ್ಲಿ ಬರಬೇಕಾ ಹೋಗ್ಬೇಕಾ ಅಂತಂತ ಹೇಳ್ತಾರೆ. ಇಲ್ಲಿ ಯಾರು ಇಲ್ದಂಗೆ ಎಲ್ಲರೂ ಬರ್ತಾರೆ, ಸುಮ್ಮನೆ ವಾಪಸ್ ಹೋಗ್ತಾರೆ. ಅಲ್ಲಿಂದ ಇಲ್ಲಿ ತನಕ ಬರಬೇಕು, ಸುಮ್ಮನೆ 20 ಕಿಲೋಮೀಟ್ರ್ ಅಲ್ಲಿಂದ ಇಲ್ಲಿ ತನಕ ಬಂದಿರ್ತೀವಿ. ಕ್ಲೋಸ್ ಆದರೆ ಹೋದರೆ ಸುಮ್ಮನೆ ಬೇಜಾರಾಯ್ತದೆ ನೋಡಿರಿ. ಅವರು ಇಲ್ಲೇ ಸ್ಟಾಪ್ ಆಗಿ ಕೇಳೋಣ ಅಂತಂದು ಕೇಳೋಕ್ಕೆ ಯಾರು ಇಲ್ಲ ಇಲ್ಲಿ ನೋಡಿರಿ. ಒಂದೊಂದೇ ಕಾರ್ ಬರ್ತಾನೆ ಅವೆ. ಬಟ್ ಇವರು ಇಲ್ಲೇ ಲೋಕಲ್ ಅವರು ಡ್ರೈವರು, ಅವ್ರನ್ನ ಕೇಳಿದಾಗ ಹೋಗ್ಬೋದು ಅಂದರೆ ಅದು ಹಾಕಿರೋದು ಗಾಡಿ ಹೋಗೋಕ್ಕಾಗಲ್ಲಂತೆ, ಗಾಡಿ ಹೋಗ್ಬಾರ್ದು ಅಂತ ಹಾಕೋರಂತೆ, ಹೋಗ್ಬೋದಂತೆ. ಇವಾಗ ಒಂದು ಸ್ವಲ್ಪ ಖುಷಿ ಆಯಿತು. ಇಲ್ಲಿ ತನಕ ಬಂದು ವಾಪಸ್ ಹೋಗಿದ್ರೆ ಸುಮ್ಮನೆ ಬೇಜಾರಾಗಿರೋದು. ಇವಾಗ ಒಂದು ಸ್ವಲ್ಪ ಖುಷಿ ಆಯಿತು. ಬನ್ನಿ ಹೋಗೋದ. ಬಾರಣ ಟ್ರಕ್ಕಿಂಗ್ ಹೋಗ್ಬೋದಂತೆ.
ಬೈಕ್ ಹೋಗ್ಬಾರ್ದಂತ ಹಾಕೋರಲ್ಲಿ. ಬನ್ನಿ ಹೋಗೋಣ. ಟ್ರಕ್ಕಿಂಗ್ ಸ್ಟಾರ್ಟ್. ಎಲ್ಲಿದ್ದ ಇಲ್ಲೇನು ಜಿಗಣೆ ಏನಿರಲ್ಲ, ಭಯ ಏನಿಲ್ಲ. ಬಟ್ ಅವ್ರು ಡ್ರೈವರ್ ಹೇಳಿದರು ನೋಡ್ಕೊಂಡು ಹತ್ತಿ ಇಬ್ಬರು ಇರ್ಬೋದು, ಮಳೆ ಅಲ್ಲ ಅಂತ. ನೋಡೋಣ. ಇಲ್ಲಿ ರಮೇಶ್ ಅಣ್ಣ ಈ ದಿಕ್ಕು, ಇವ್ರು ನೋಡಿದ್ರೆ ಅಲ್ಲಿ ಮೆಲ್ಲಕ್ಕೆ ಬರ್ತಾವ್ರೆ. ಬೇಗ ಬೇಗ ಬಂದರೆ ಇನ್ನೊಂದೆರಡು ಪ್ಲೇಸ್ ಕವರ್ ಮಾಡ್ಬೋದು. ಬಟ್ ಲೇಟಾಗಿ ಬರ್ತಾವ್ರೆ. ಬಾಣ. ಬಟ್ ನೀರು ತಗೊಂಬರ್ಬೇಕಿತ್ತು ಅನಿಸ್ತಾ ಇತ್ತು. ಇವಾಗ ಸುಮ್ಮನೆ ಕೈ ಬಿಸ್ಕೊಂಬಂದ್ಬಿಟ್ಟು ಅಲ್ಲಿದ್ದ ಕಾರಲ್ಲಿ ಇಟ್ಕೊಂಡು ಬಂದೆ. ನೀರು ತಗೊಂಬರ್ಬೇಕಿತ್ತು. ನೋಡಿ ತಪ್ಪಾಯ್ತು. ಮೇ ಬಿ ಇಲ್ಲಿ ಅವಾಗೆಲ್ಲ 2 ವೀಲರ್ ಅಲೋ ಇತ್ತಾನೋ ಗೊತ್ತಿಲ್ಲ. ಅಲ್ಲಿ ಹೆವಿ ಗುಂಡಿ ತೋಡಿ ಮಣ್ಣೆಲ್ಲ ಹತ್ಬಾರ್ದು ಅಂತಲೇ ಹಾಕ್ಬಿಟ್ಟವ್ರೆ. ಅಲ್ಲಿ ಕ್ಲೋಸ್ ಮಾಡಿಬಿಟ್ಟವ್ರೆ, ಯಾವ ವೆಹಿಕಲ್ಲು ಬರಬಾರ್ದು ಅಂತ. 2 ವೀಲರ್ ಮಾತ್ರ. ಹರೀಶ್ ಅಣ್ಣ, ಹೌದ ಜೋಶ್ ಜಾಸ್ತಿ ಮಾತಾಡಿದ್ರಣ್ಣ. ಥ್ಯಾಂಕ್ ಯು, ವಂಡರ್ಫುಲ್ ಸ್ಪೀಚ್. ಕೇಳಿದರೆ ಎರಡೇ ಮಾತಾಗೆ ಮಾತು ಆಡಲಿಲ್ಲ, ಬರೀ ಕೈ ಆ್ಯಕ್ಷನ್ ಒಳಗೆ ತೋರಿಸ್ಬಿಟ್ರು. ಜಾಸ್ತಿ ಮಾತಾಡಿದ್ರಣ್ಣ. ಹೇಳೋಣ ಏನಾದ್ರ. ಹೌದ ಜೋಶ್ ಸಖತ್ತಾಗಿದೆ. ಹಾಂ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಇಷ್ಟು ಜಾಸ್ತಿ ಮಾತಾಡಿದ್ರಿ, ಥ್ಯಾಂಕ್ ಯು. ಇವನ್ ನಂಗೆ ಕೇಳೋದೇ ತಡ, ಫೋನ್ ಹಂಗೆ ಹಿಡ್ಕೊಂಡು ಹೋಗ್ಬಿಡ್ತೈತೆ. ಆನ್ ಕ್ಯಾಮ್ರಾ ಮಾಡಿದ ತಕ್ಷಣ ಕ್ಯಾಮ್ರಾಗೆ ಬರೋಲ್ಲ, ಸುಮ್ಮನೆ ಫೋನ್ ಹಿಡ್ಕೊಂಡು ಹೋಗ್ಬಿಡ್ತೈತೆ. ಆ ಫೋನಾಗ ಅದಾರು ಇಲ್ಲೋ ಗೊತ್ತಿಲ್ಲ, ಸುಮ್ಮನೆ ನಾಟಕ ಕರ್ತಾ ಇದ್ದ ಬೇರೆ ಭಯ್ಯ. ಕೈಸ್ ನೋಡಿ, 100 ಮೀಟ್ರ್ ಇಲ್ಲ ಅಲ್ಲಿ ಫಾಗ್ ಫುಲ್ಲು ಕವರ್ ಆಗಿಬಿಟ್ಟೈತೆ. 11 ಗಂಟೆ ಆದರೂ ಇಷ್ಟು ಫಾಗ್ ಐತೆ. ಇನ್ನೂ 6-7 ಗಂಟೆಗೆ ಬಂದಿದ್ರೆ ಇನ್ನೂ ಎವ್ರಿ ಫಾಗ್ ಇರ್ತಿತ್ತು. ಸರಿ, ಆ ಕಂಟೆಂಟ್ ಕ್ರಿಯೇಟರ್ಸ್ ಹೆಂಗೆ ಮಾತಾಡ್ತಾರೆ ಏನೋ ಗೊತ್ತಿಲ್ಲ. ನನಗಂತೂ ಬಾಯಿ ತೊದಲ್ತಾನೆ ಇರ್ತೈತೆ. ಏನಾದರೂ ಮಾತಾಡಿದರೆ ಬಾಯಿ ತೊದಲ್ತಾನೆ ಇರ್ತೈತೆ. ಯಪ್ಪ, ಅವ್ರು ಹೆಂಗಾದ್ರೂ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ನಮ್ಮನೆಗೆ ಇದೊಂದು ಚೂರು ಸಿಕ್ಕರೆ ಸಾಕು ತೊದಲಿದ್ದು, ಹಾಗೆ 2-1 ಬರದೇ ಬಿಡ್ತಾರೆ. ಅದು ಹೆಂಗೋ ಗೊತ್ತಿಲ್ಲ ಅಣ್ಣ, ಏನಾದರೂ ಮಾತಾಡ್ಬೇಕು ಹಂಗೆ ತೊದಲ್ತಾನೆ ಇರ್ತೀನಿ. ಆನ್ ಕ್ಯಾಮ್ರಾ ಮತ್ತು ಆಫ್ ಕ್ಯಾಮ್ರಾ ಏನಾದರೂ ಗ್ಲಾಸ್ ಮಾತಾಡೋಣ ಅಂತ ಅಂದ್ಕೊಂಡಿದ್ರೆ ಅವಾಗೇನು ಅಷ್ಟು ತೊದಲಲ್ಲ. ನಾ ತೊದಲೋದೇ ಕಾಯ್ತಿರ್ತಾರೆ. ಹೆವಿ ಜಾರ್ತೈತೆ. ನಾವು ಬೇರೆ ಶೂ ಹಾಕೊಂಬರ್ಬೇಕಿತ್ತು, ಚಪ್ಪಲಿ ಹಾಕೊಂಬಂದ್ಬಿಟ್ಟಿದ್ವಿ. ಕೆಸರು ಆ ಮಳೆಗೂ ಬಂದಿರೋದಕ್ಕೂ ಅದಕ್ಕೂ ಕೆಸರು ಬರ್ತಾಯಿತ್ತು ಜಾಸ್ತಿ. ಇನ್ನೂ 1 ಕಿಲೋಮೀಟ್ರ್ ನಾನು ನಡೆದಿರ್ಬೇಕಷ್ಟೇ. ಇನ್ನೂ ಐತೆ ಮುಂದೆ, ಇನ್ನೂ 2 ಕಿಲೋಮೀಟ್ರ್ ಐತೆ. ಬರ್ತಾವ್ರೇ ಅವರೇ ಟೂರಿಸ್ಟ್ಗಳು. ಇನ್ನೊಂದೇನಂತಂದರೆ, ನಾನಿನ್ನೂ ಯೂಟ್ಯೂಬ್ ಜರ್ನಿನ ಇವಾಗ ಸ್ಟಾರ್ಟ್ ಮಾಡಿದ್ದೀನಲ್ಲ, ಮಾತಾಡೋದಕ್ಕೆ ಈಗ ಫಸ್ಟ್ ಆಫ್ ಕ್ಯಾಮ್ರಾದೊಳಗೆ ಏನು ಮಾತಾಡಲಿ ಅಂತ ಗ್ಲಾನ್ಸ್ ಮಾಡ್ತಾ ಇರ್ತೀನಿ. ಮುಂದಕ್ಕೆ ಏನು ಮಾತಾಡಲಿ ಅಂತ. ಬಟ್ ಮಾತಾಡೋದು ಕಲಿಬೇಕು. ಇನ್ನೊಂದು ಹೆವಿ ತೊದಲ್ತಾ ಇರ್ತೀನಿ. ಅದೊಂದು ಹೆವಿ ತೊದಲ್ತಾ ಇರ್ತೀನಿ ಅಂದರೆ ಭಾರಿ ತೊದಲ್ತಿರ್ತೀನಿ. ಅದೊಂದು ಕಲಿಬೇಕು. ಕ್ಯಾಮ್ರಾ ಒಂದಿನೂ ಮೆಲ್ಲಕ್ಕೆ ಕ್ಯಾಮ್ರಾ ಹಿಡ್ಕೊಳೋದೊಂದು ಕಲಿಬೇಕು. ಇನ್ನು ಸ್ವಲ್ಪ ಕಲಿತಾನೇ ಇರಬೇಕು. ಅಂದರೆ ನನಗೊಂದು ಹೆವಿ ಗಾಳಿ ನೋಡ್ರಿ ಇಲ್ಲಿ ಏನು ಸಖತ್ತಾಗೈತೆ. ಇದು ಮರ ಫಾಗ್ ಫುಲ್ಲು ಕಂಪ್ಲೀಟೆಡ್. ಅಲ್ಲೂ ಐತೆ ಮರ, ಅಲ್ಲೂ ಐತೆ. ಅದೇನು ಕಾಣಿಸ್ತಾನೆ ಇಲ್ಲ ಬೆಟ್ಟ. ನೋಡ್ರಿ ಇಲ್ಲಿ ಮರ ಏನು ಕ್ರೇಜಿ ಐತೆ. ನಾನು ಅಷ್ಟೇ ಫ್ಲೂಯೆಂಟಾಗಿ ಮಾತಾಡ್ಬೇಕಂತ ಅನ್ಕೊತೀನಿ. ಈ ಕನ್ನಡನ ಆಯ್ತಾನೆ ಇಲ್ಲ, ಮಾತಾಡೋಕ್ಕೆ ಬರ್ತಾಯಿಲ್ಲ ಕರೆಕ್ಟಾಗಿ. ರಿಲ್ಯಾಕ್ಸ್ ಮಾಡಿ ಮಾತಾಡ್ತೀನಿ. ಕಲಿಬೇಕು, ಹೋಗ್ತಾ ಕಲಿತೀವಿ. ಇನ್ನು ಇವಾಗಲ್ಲ ಸ್ಟಾರ್ಟ್ ಮಾಡಿದ್ರೆ ಏನಾಗಲ್ಲ. ಎಲ್ಲ ಏನು ಸಾಕ್ಷಿನಲ್ಲ, ಕಲಿಯೋಣ. ಇವಾಗ ನೋಡಿ ಅಲ್ಲಿ ಬರೀ 50 ಮೀಟ್ರ್ ಇಲ್ಲ ಗೈಸ್, ಅವರು ಕಾಣಿಸ್ತಾನೆ ಇಲ್ಲ, ಅಷ್ಟು ಫಾಗು. ಈಗ ಅಲ್ಲಿದ್ದಾನೆ ಹಿಂಗೇ ನಡ್ಕೊಂತ ಹೋಗಿ, ಅದು ಅಲ್ಲಿ ಮೇನ್ ಪೀಕ್ ಪಾಯಿಂಟ್. ಫುಲ್ಲು ಫಾಗ್ ಐತೆ, ಕಾಣಿಸ್ತಾ ಇಲ್ಲ. ಮೇಲೆ ಹೋಗ್ತಾ ತೋರಿಸ್ತೀನಿ. ಬಟ್ ನೇಚರ್ ಮಾತ್ರ ಸೈಕಾಗೈತೆ. 11 ಗಂಟೆ ಆದರೂ ಸಕಲೇಶ್ಪುರದಲ್ಲಿ ಸುತ್ತಮುತ್ತ ಈ ಪ್ಲೇಸಸ್ಗಳೆಲ್ಲ ಹಿಂಗೆ ಇರ್ತದೆ. ಮೆಲ್ಲಕ್ಕೆ ಮಳೆ ಬರ್ತಾ ಇರ್ತದೆ. ಸ್ವರ್ಗ ಗಾಳಿ ಸಕಲೇಶ್ಪುರ ಅಂದರೆ. ಹೆವಿ ಗಾಳಿ, ನಿತ್ಕೊಳಕ್ಕೆ ಆಯ್ತಾ ಇಲ್ಲ ನೋಡ್ರಿ. ಎಷ್ಟು ಗಾಳಿ ಅಂದರೆ ಅಷ್ಟು ಗಾಳಿ.
ಹೆವಿ ಗಾಳಿ ಬರ್ತೈತೆ ನಮ್ಮವ್ರು ನೋಡಿ ಗ್ಯಾಂಗ್ ಏನು ನಲ್ಲಿ ಇಲ್ಲಿ ಹಿಂದ್ಗಡೆ ಯಾರೋ ಕೂಗ್ತಾನೆ ಅವ್ರೆ ಕಾಣಿಸ್ತಾನೆ ಇಲ್ಲ ನೋಡ್ರಿ ಹೋಗೋಣ ಅಂತಂದ್ರೆ ಇಲ್ಲಿ ಪಾಚಿ ಟೈಪು ಜಾರ್ತದೆ ಅಲ್ಲಿಂದ ಬಿದ್ದೆ ಸುಮ್ಮನೆ ಕಾಲಿಟ್ಟೆ ಹಂಗೆ ಹೋದೆ ಫುಲ್ಲು ಇಲ್ಲೊಂಥರ ಪಾಚಿ ಟೈಪು ಇಲ್ಲಿ ಕಾಲು ಜಾರ್ತದೆ ಹೆವಿಯಾಗಿ ಶೂ ಹಾಕೊಂಬರ್ಬೇಕಿತ್ತು ಈ ಚಪ್ಪಲಿ ಭಾಳ ಕವರ್ ನೋಡಿ ಮಾತಾಡೋಕೆ ಆಯ್ತಲ್ಲ ಅಷ್ಟು ಗಾಳಿ ಬರ್ತೈತೆ ಇನ್ನು ಮೇಲೆ ಹೋಗ್ಬೇಕು ಅಲ್ಲಿ ತನಕ ಅಷ್ಟರಲ್ಲೇ ಭಾಳ ಗಾಳಿ ಹೆವಿ ಡಿಸ್ಟ್ರಾಕ್ಷನ್ ಆಗ್ತೈತೆ ಗಾಳಿ ನಿಂದ್ರಾಕಾಯ್ತಲ್ಲ ಇಲ್ಲಿ ನೋಡ್ರಿ ನಿಂದ್ರಾಕಾಯ್ತಲ್ಲ ಅಷ್ಟು ಗಾಳಿ ಬರ್ತೈತೆ ಇನ್ನೂ ಅಲ್ಲೈತೆ ಅಲ್ಲಿ ತನಕ ಹೋಗ್ಬೇಕು ಬಟ್ ಹೆವಿ ಗಾಳಿ ಹೋಗ್ತಾ ಹೆವಿ ಗಾಳಿ ನಿಂದ್ರಾಕಾಗಲ್ಲ ಈ ಕವರಿಗೆ ಹೋದಕ್ಕೂ ನಿಂದ್ರಾಕಾಗಲ್ಲ ಅಷ್ಟು ಗಾಳಿ ಬರ್ತೈತೆ ಗಾಯ್ಸ್ ಇವಾಗ ನಾನು ಏನೀಗ ನಿಂತಿದ್ದೀನಲ್ಲ ಇದು ಹೊಸಳ್ಳಿ ಬೆಟ್ಟದ ಟಾಪ್ ವ್ಯೂ ನೈಸ್ ಅಡ್ವೆಂಚರ್ ನೈಸ್ ಟ್ರೆಕಿಂಗ್ ನೈಸ್ ಎಕ್ಸ್ಪೀರಿಯನ್ಸ್ ಫುಲ್ಲಿ ಎಂಜಾಯ್ಡ್ ನಿಂದ್ರಾಕಾಯ್ತಲ್ಲ ಅಷ್ಟು ಗಾಳಿ ಐತೆ ಬಟ್ ಇಲ್ಲಿಗೆ ನಾನು 2 ವೀಕ್ಸ್ ಬ್ಯಾಕ್ ಬಂದಿರ್ತೀನಿ ನನ್ನ ಸ್ಕೂಲು ಹುಡುಗರ ಜೊತೆಗೆ ಜಸ್ಟ್ 2 ವೀಕ್ಸ್ ಬ್ಯಾಕ್ ಬಟ್ ಇಷ್ಟು ಫಾಗಿ ಆಗಿರಲಿಲ್ಲ ಬಟ್ ಇವಾಗ ಅಷ್ಟೇ ಫಾಗಿ ಆಗೈತೆ ಸಖತ್ ಕ್ರೇಜಿ ಆಗೈತೆ ಏನಣ್ಣ ಸಖತ್ ಎಂಜಾಯ್ಮೆಂಟ್ ಗಾಯ್ಸ್ ನೇಚರ್ ಮಾತ್ರ ಹೇಳ್ಕೊಳಕಾಯ್ತಲ್ಲ ಅಷ್ಟು ಸೂಪರ್ ಆಗೈತೆ ಅಣ್ಣ ಸಖತ್ತಾಗೈತಲ್ಲ ಫಾಗಿಯಾಗಿ ಮಳೆ ಹಂಗೆ ಬರ್ತಾನೆ ಐತೆ ನಿಂದ್ರಕಾಯ್ತಲ್ಲ ಗಾಳಿಗೂ ಅದಕ್ಕೂ ಬಟ್ ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು ಇಲ್ಲಿಗೆ ಬಂದು ಫೀಲ್ ಮಾಡಬೇಕು ನಾನು ಹೇಳೋದಕ್ಕೂ ಮುಂಚೆ ನೀವು ಬಂದು ಇಲ್ಲಿಗೆ ಫೀಲ್ ಮಾಡಬೇಕು ಸಖತ್ ಕ್ರೇಜಿ ಆಗೈತೆ ಬಂದಿದ್ದೊಂದು 5 ನಿಮಿಷ ಆರಾಮಾಗೇ ಇರ್ತದೆ ಆಮೇಲೆ ಹೆವಿ ಮಳೆ ಇರ್ತದೆ ನೋಡಿ ಆ ಕಂಬ ಹಿಡ್ಕೊಂಡು ನಿಂತಿರ್ತೀವಿ ನಾವು ನಾನು ವಾಯ್ಸ್ ಮಾತಾಡ್ತಾ ಇದ್ದೀನಿ ಅದು ಕೇಳಿಸ್ತಾ ಇಲ್ಲ ಮೈಕಿಗೆ ಗಾಳಿ ಸೌಂಡಿಗೆ ಅದೇನು ಕೇಳಿಸ್ತಾನೆ ಇರ್ತಿದ್ದಿಲ್ಲ ಅವಾಗ ಇಲ್ಲಿ ಇಟ್ಕೊಳಕ್ಕಾಯ್ತಲ್ಲ ಅಷ್ಟು ಮಳೆ ಗಾಳಿ ಕಂಬ ಹಿಡ್ಕೊಂಡು ನಿಂತಿರ್ತೀವಿ ಬೇರೆ ಐತಲ್ಲ ಈ ಕಂಬ ಹಿಡ್ಕೊಂಡು ನಿಂತಿರ್ತೀವಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಂಬ ಹಿಡ್ಕೊಂಡು ನಿಂತಿರ್ತೀವಿ ಅಷ್ಟು ಮಳೆ ಬರ್ತಾ ಇರ್ತದೆ ಆ ಕಂಬ ಬಿಟ್ಟು ಸ್ವಲ್ಪ ಇಳಿಯೋಣ ಅಂತ ಈ ಕಡೆ ಬರ್ತೀವಿ ಬಟ್ ಹೆವಿ ಮಳೆಗೆ ಆ ಕಂಬ ಹಿಡ್ಕೊಂಡು ನಿಂತಿರ್ತೀವಿ ನಿಂದ್ರಕ್ಕೆ ಆಗ್ತಾ ಇಲ್ಲ ಕುಂತತ್ರನೇ ಕುಂತ್ಬಿಟ್ವಿ ಎಲ್ಲಿ ಬಿದ್ದೋಯ್ತೀವೋ ಏನೋ ಅಂತ ಭಯಕ್ಕೆ ಅಲ್ಲೇ ಕುತ್ಕೊಂಡ್ಬಿಟ್ಟೆ ಕಿರಿಸ್ತಾ ಇದ್ದೀನಿ ವಾಯ್ಸೇ ಕೇಳಿಸ್ತಾ ಇಲ್ಲ ಮೈಕ್ ನೀರಾಗಿ ಹೋಗ್ಬಿಟ್ಟಿತ್ತು ಕಿರಿಸ್ತಾ ಇದ್ದೀನಿ ಕೇಳಿಸ್ತಾನೆ ಇರಲ್ಲ ಅಲ್ಲಾರೋ ಅದರಲ್ಲಿ ನಡ್ಕೊಂಡ್ ಬರ್ತವ್ರೆ ಗಾಳಿ ಅಂತೂ ಫೋರ್ಸ್ ಆಗಿ ಎಳಿತಾನೆ ಐತೆ ಅದರಲ್ಲಿ ಅಲ್ಲಾರೋ ಇನ್ನೊಬ್ರು ಫೋಟೋ ತೆಗಿತವ್ರೆ ಅಲ್ಲಿ ನಿಂದ್ರಕ್ಕೆ ಆಯ್ತಾ ಇಲ್ಲ ಅಂಥದ್ರಲ್ಲೂ ಫೋಟೋ ತೆಗಿತವ್ರೆ ಗಾಳಿಯಲ್ಲಿ ಬಿಡ್ತಾನೆ ಇಲ್ಲ ಅಲ್ಲಿ ಅಷ್ಟು ಫೋರ್ಸ್ ಆಗಿ ಮಳೆನೂ ಅಲ್ಲಿ ನೋಡಿ ಫುಲ್ಲು ಗಾಳಿ ಯಾರಿಗೂ ಅಲ್ಲಿ ಇಳಿಯಾಕಂತ ಹೋಯ್ತಾ ಇದ್ದೀವಿ ಫುಲ್ಲು ಗಾಳಿ ಇಳಿಯೋಕ್ಕೂ ಆಯ್ತಾ ಇಲ್ಲ ನಾನಂತೂ ಇಲ್ಲಿ ಕಿರಿಸ್ತಾ ಇದ್ದೀನಿ ಫುಲ್ಲು ಗಾಳಿ ಗೈಸ್ ಅಂತ ಎಲ್ಲ ಕಿರಿಸ್ತಾ ಇದ್ದೀನಿ ಮೈಕಿಗೆ ಅದು ಕೇಳಿಸ್ತಾ ಇಲ್ಲ ಅಲ್ಲಂತೂ ಅದರಲ್ಲೂ ಒಬ್ರು ಯಾರೋ ಛತ್ರಿ ಹಿಡ್ಕೊಂಡವ್ರು ಬಿಡ್ತಾನೆ ಇಲ್ಲ ಆ ಛತ್ರಿನಂತೂ ಆ ಹೆವಿ ಮಳೆಗೆ ಆದರೂ ಹೆಂಗೆಂಗೋ ಮಾಡ್ಕೊಂಡು ಪೀಕಿಂದ ಒಂದು 500 ಮೀಟ್ರ್ ಕೆಳ ಬರ್ತೀವಿ ಆಮೇಲೆ ಅಲ್ಲಿ ನಿಂತ್ಕೊಂಡು ಸೂಫ್ರಮ್ಸೋ ಡೈಲಾಗ್ ಹೇಳ್ತಿರ್ತೀನಿ ಬೆಟ್ಟದ ತುದಿಗೆ ಇದ್ದೀವಿ ಕೆಳಗೆ ನೋಡಿದರೆ ಪ್ರಪಾತ ಕೆಳಗೆ ಬಿದ್ದರೆ ಹೋಯ್ತು ಸುಮ್ಮನೆ ಅಲ್ಲಿ ಡೈಲಾಗ್ ಹೇಳ್ತಿರ್ತೀನಿ ಅದೇನು ಕೇಳಿಸ್ತಾನೆ ಇರಲ್ಲ ಆದರೂ ನಾನು ಖುಷಿಗೇನೋ ಹೇಳ್ತಾ ಇರ್ತೀನಿ ಅದಾದಮೇಲೆ ಕಿರಿಸ್ತಾ ಇರ್ತೀನಿ ಒಂದು ಹತ್ರ ಕಾಲು ಇಟ್ಬಿಡ್ತೀನಿ ಕಾಲು ಜಾರ್ಬಿಡ್ತದೆ ಅದನ್ನ ಅದೇ ಥರ ಎಕ್ಸ್ಪ್ಲನೇಷನ್ ಮಾಡ್ತಿರ್ತೀನಿ ಕಾಲು ಸ್ವಲ್ಪ ಇಟ್ಟರೆ ಸಾಕು ಗೈಸ್ ಹಂಗೆ ಹೋಯ್ತಾನೆ ಇರ್ತದೆ ಕಾಲು ಒಂದು 3 ಹತ್ರ ಬಿದ್ದೆ ಕೊನೆಗೂ ಮೇಲೋಗಿ ಬಂದ್ವಿ ಹೋಗೊಂದು 5 ನಿಮಿಷ ಅಷ್ಟೇ ಎಲ್ಲೂ ಪ್ರಶಾಂತವಾಗಿತ್ತು 5 ನಿಮಿಷ ಆದ್ಮೇಲೆ ಕೊಡ್ತು ನೋಡ್ರಿ ಮಳೆ ಯಪ್ಪ ಅಲ್ಲಿ ನಿಂದ್ರಕ್ಕೆ ಆಯ್ತಾ ಇಲ್ಲ ಫೋಟೋ ತಗ್ಸ್ಕೊಳೋಣ ವಿಡಿಯೋ ಮಾಡ್ಕೊಳೋಣ ಅಂತ ಇದ್ವಿ ನಿಂದ್ರಕ್ಕೆ ಆಯ್ತಾ ಇಲ್ಲ ಅಲ್ಲಿ ಯಪ್ಪ ಇದನ್ನ ಹಾಕೊಂಡಿದ್ವಿ ಏನೋ ನಮ್ಮನ್ನ ನೆನಿಲಿಲ್ಲಂಗೆ ಕಾಪಾಡ್ತಂದ್ರೆ ಅಲ್ಲಿರೋ ಮಳೆ ಬೀಳೋದಕ್ಕೂ ಅದಕ್ಕೂ ಹನಿಗಳಿಗೆ ಕಲ್ಲು ಹೊಡೆದಂಗ ಆಗತ್ತೆ ಕಲ್ಲು ಒಟ್ಟು ಅಲ್ಲಿ ನಿಂದ್ರಕ್ಕೆ ಆಯ್ತದಿಲ್ಲ ಅಲ್ಲೊಬ್ರು ನೋಡ್ರಿ ಕೈ ಮುರ್ಕೊಂಡು ಹೋಯ್ತವ್ರ ಪಾಪ ಜಾರು ಬಿದ್ದುಬಿಟ್ರಲ್ಲಿ ಮೇಲೆ ಬಂದು ಅವರು ಪಾಚಿ ಇರ್ತತಲ್ಲ ಅಲ್ಲಿ ಬಿದ್ದುಬಿಟ್ರು ಒಟ್ಟು ಸಖತ್ ಅಡ್ವೆಂಚರ್ ಗಾಯ್ಸ್ ಅಯ್ಯಪ್ಪ ನಾನೊಂದು 3 ಸತಿ ಬಿದ್ದೆ ಮಕ್ಕಕ್ಕೆ ಕಲ್ತಾರು ಹಿಂಗಾಗೋದು ಸಖತ್ ಅಡ್ವೆಂಚರ್ ಮೇಲಲ್ಲಿ ನಿಂದ್ರಕ್ಕೆ ಆಯ್ತಾ ಇಲ್ಲ ಇನ್ನು ನಾವು ಅಲ್ಲಿ ತನಕ ಹೋಗ್ಬೇಕು ಬಸ್ ಸಖತ್ತಾಗಿತ್ತು ಮಾತ್ರ ಇವು ಕಾಣಿಸ್ಲಿಲ್ಲ ಸುಮ್ಮನೆ ಹಿಂಗೆ ಬರೀ ಆ ಮಳೆ ಬರೋದಕ್ಕೂ ಅದಕ್ಕೂ ನಮ್ಮನ್ನು ಕಾಪಾಡಕ್ ಕಾಣೋದಿರೋಗೆ ಆಗೋಗಿರೋದಲ್ಲಿ ಇವಾಗ ಹೊಸಳ್ಳಿ
ಬೆಟ್ಟದಿಂದ ನಾವು ಇವಾಗ ಡೈರೆಕ್ಟಾಗಿ ಮೂಕಮನೆ ಫಾಲ್ಸ್ ಹತ್ರ ಬಂದಿದ್ದೀವಿ. ಹೀಗೆ ಡೌನ್ ಇವಾಗ ಸ್ಟಾರ್ಟಿಂಗ್ ಬಂದಿದ್ದೀವಿ. ಆಗಲೇ ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಅದು ಮೈಕಿಗೆ ನೀರಾಗಿ ಡಿಸ್ಕನೆಕ್ಟ್ ಆಗಿಬಿಟ್ಟಿತ್ತು, ವಾಯ್ಸ್ ಏನು ಬರ್ತಾನೆ ಇರ್ತಿದ್ದಿಲ್ಲ ಅಲ್ಲಿ ಫುಲ್ಲು ಮಳೆ ಇರೋದ್ರಿಂದ. ಸೊ ಇವಾಗ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ರಿ ಇಲ್ಲಿಂದ ಹೋಗ್ಬೇಕು. ಇವರು ಬರೋಕ್ಕೆ ಎದುರ್ತವ್ರೆ, ನಾನು ಹರೀಶಣ್ಣ ಹೋಯ್ತಾ ಇದ್ದೀವಿ. ಏನು ಹೋಯ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಜಿಗಣೆದು ಅಂತ ಹೇಳಿದ್ರು. ಹಾಂ ಅದ್ರ ಪರವಾಗಿಲ್ಲ, ಹೋಗೋಣ ನೋಡ್ಬೇಕಲ್ಲ ಪ್ಲೇಸ್ ಅಂದಮೇಲೆ. ಹಾಂ ಪ್ಲೇಸ್ ಇಲ್ಲಿ ತನಕ ಬಂದಿರ್ತೀವಿ ಅಂತ ನಾವು ಜಿಗಣೆ ಹತ್ತಿದ್ರೆ ಬರಬೇಕು. ಆಮೇಲೆ ಡೆಟಾಲು ಉಪ್ಪಿಗೆ ಹೋಗಿ ತಗೊಳೋದು, ಉಪ್ಪು ಡೆಟಾಲು ಹಾಕೊಂಡು. ನಾನು ರಮೇಶಣ್ಣ, ಅವಿಯಣ್ಣ, ಹರೀಶಣ್ಣ ಅಷ್ಟೇ ಬಂದಿದ್ದು. ಅರುಣಣ್ಣ ಬರಲೇ ಇಲ್ಲ, ಜಿಗಣೆ ಐತಂತ. ರಮೇಶಣ್ಣ ಅಂತೂ ಬಂದ್ಬಿಟ್ಟೆ. ಅಲ್ಲೋಗಿ ನೋಡ್ತೀವಿ ಆಲ್ರೆಡಿ ಅನೆಕೊಂಡೋಗೋರು. ಕಾಳಿಂಗ ಸರ್ಪ ಐತಿ. ಕಾಳಿಂಗ ಸರ್ಪನ ಈ ಯಾಕೆ ಅಣ್ಣ ಹಿಂಗಿರ್ಬೇಕಣ್ಣ, ಕೇಜ್ ಹಿಂಗೈತಲ್ಲ. ಯಾವ ಕಡೆ ಹೋಗ್ಬೇಕಂತಾನೆ ಗೊತ್ತಾಯ್ತಾ ಇಲ್ಲ. ಹೋಯ್ತಾ ನೋಡ್ಬೇಕು ಇದು ಯಾವ ಕಡೆಗೆ ಐತೆ ಅಂತಾನೆ ಗೊತ್ತಾಯ್ತಾ ಇಲ್ಲ. ಈ ಕಡೆನ ಯಾವ ಥರ ಎಲ್ಲೈತೆ ಅಂತಾನೆ ಗೊತ್ತಾಯ್ತಲ್ಲ. ಅಣ್ಣ ಈ ಕಡೆ ಎಲ್ಲ ಅನ್ಸ್ತದಣ್ಣ. ಏನಿಲ್ಲಪ್ಪ, ಇದು ಒಳ್ಳೆಯದು ಹರಿತಿರೋದು. ಹಾಂ ಅಲ್ಲಿ ಬೀಳ್ತಿರೋದೇ ಫಾಲ್ಸ್. ಈಗ ಅಲ್ಲಿ ಬೀಳ್ತಿರೋದು ಫಾಲ್ಸಾ? ನಾವು ಹೋಗ್ಬೇಕಾಗಿರೋದು. ಪಾಪ ಅವ್ರು ವಿಡಿಯೋ ಮಾಡ್ತಾವ್ರು, ನಾನು ಅಡ್ಡ ಹೋಗ್ತಾ ಇದ್ದೀನಿ. ಆ ಕಡೆಗೆ ಅಲ್ಲಿ ಇನ್ನೊಂದು ನಾನು ಆಗ್ಲೇ ಕೇಸ್ ತೋರಿಸಿದ್ನಲ್ಲ, ಅಲ್ಲಿಗೆ ಹೋಗ್ಬೇಕು. ನಾವು ಬೈ ಮಿಸ್ ಆಗಿ ಈ ಕಡೆಗೆ ಬಂದ್ವಿ. ಇಲ್ಲಿ ತಿಗ್ನೆಗಳು ಎಲ್ಲೆಲ್ಲಿ ಇರ್ತಾವ ಅಂತಾನೆ ಗೊತ್ತಿಲ್ಲ. ರಮೇಶ್ ಅಣ್ಣನ ಕಾಲಿಗೆ ಹತ್ತಿತ್ತು, ಹೆಂಗೆ ಹತ್ತಿತ್ತು ಅಂತಾನೆ ಅವನಿಗೂ ಗೊತ್ತಾಗಿಲ್ಲ. ಅಲ್ಲೇ ಇಷ್ಟು ದಪ್ಪ ಆಗ್ಬಿಟ್ಟಿತ್ತು. ಗಾಯ್ಸ್ ಇವಾಗ ನಾವು ಮೂಕನ ಮನೆಯ ವ್ಯೂ ಪಾಯಿಂಟ್ ಹತ್ರ ಇದೀವಿ. ನೋಡಿ ಎಷ್ಟು ಫೋರ್ಸ್ ಆಗೈತೆ ನೀರು. ಮಳೆ ಇರೋದಕ್ಕೂ ಅದಕ್ಕೂ ಹೆವಿ ಫೋರ್ಸ್ ಆಗೈತೆ ನೀರು. ಫಸ್ಟಿಗೆಲ್ಲ ಅಲ್ಲೆಲ್ಲ ಬಿಡ್ತಿದ್ರಂತೆ, ಇವಾಗ ಬಿಡ್ತಾ ಇಲ್ಲ. ಇಲ್ಲೆಲ್ಲ ಕೇಜ್ ಎಲ್ಲ ಹಾಕಿ ರೆಡಿ ಮಾಡಿಸ್ತವ್ರೆ. ಇನ್ನು ಇಲ್ಲೆಲ್ಲ ರೆಡಿ ಮಾಡಿಸ್ತವ್ರೆ. ಫಸ್ಟಿಗೆ ಅಲ್ಲೆಲ್ಲ ಬಿಡ್ತಾ ಇದ್ರಂತೆ, ಇವಾಗ ಬಿಡ್ತಾ ಇಲ್ಲ. ಬಟ್ ನೀರು ಅಷ್ಟೇ ಫೋರ್ಸ್ ಆಗೈತೆ, ನೀರು ಹೆವಿ ಫೋರ್ಸ್ ಆಗೈತೆ. ಆ ಕಡೆಗೆ ಹೋಗಿದ್ವಲ್ಲ ನಾವು, ಆ ಕಡೆಯಿಂದ ಬರ್ತಿತ್ತು. ಅಲ್ಲೂ ಅಷ್ಟೇ ಹೆವಿ ಫೋರ್ಸ್ ಆಗೈತೆ, ಇಲ್ಲಿ ಇನ್ನೂ ಫೋರ್ಸ್ ಆಗೈತೆ. ಸೊ ಇವಾಗ 10:30 ಆಗೈತೆ. ಎಲ್ಲ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದೆ. ಮೈಕ್ ಬೇರೆ ಕೈ ಕೊಟ್ಬಿಟ್ಟೈತೆ, ಇಲ್ಲಾಂತಂದರೆ ಇನ್ನೂ ಲಾಗ್ಸ್ ಕಂಟಿನ್ಯೂ ಆಗ್ತಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದು ಬಿಟ್ಬಿಟ್ರೆ ಹೊಸಳ್ಳಿ ಬೆಟ್ಟದಲ್ಲಿ ಮಾತ್ರ ಸಖತ್ ಕ್ರೇಜಿಯಾಗಿತ್ತು, ಅಡ್ವೆಂಚರಸ್ ಆಗಿತ್ತು. ಅಲ್ಲೋಗಿ ಮೇಲೆ ನಿಲ್ಲಕ್ಕೆ ಆಗ್ತಾಯಿದ್ದಿಲ್ಲ ಅಷ್ಟೊಂದು. ನಾನು ಎಷ್ಟೋ ವೀಡಿಯೋಗಳು ನಂದು ಕ್ಲಿಪ್ಸಲ್ಲಿ ನೋಡಿದೆ, ಬಟ್ ವಾಯ್ಸೇ ಬಂದಿಲ್ಲ ಯಾವುದು. ಈಗ ಅದಕ್ಕೊಂದು ಸ್ವಲ್ಪ ವಾಯ್ಸ್ ಆ್ಯಡ್ ಮಾಡ್ತೀನಿ, ಏನೇನಾಯಿತು ಎತ್ತತ್ತ ಅಂತ. ಈಗ ಅದು ಬಿಟ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗೋಸ್ಕರ ನನ್ನ ಐಡಿ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಯು ಟೇಕ್ ಕೇರ್. ಬೈ ಬೈ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.